ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಬೆಳಿಗ್ಗೆನೇ ನಾಷ್ಟದ ರೆಸಿಪಿ ಮಾಡ್ತಾಯಿದ್ದೀವಿ ನೋಡಿ. ಆಲ್ರೆಡಿ ಅರ್ಧ ಮುಗಿದೋಗ್ಬಿಟ್ಟಿದೆ ರೈಸ್ ಬಾತ್ ರೆಸಿಪಿ. ಬೆಳಿಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಅಮಾಸಿ ಬೇರೆ ಇದೆಯಲ್ಲ, ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಎಲ್ಲ ಅಕ್ಕಿ ಕೂಡ ತೊಳೆದು ಹಾಕಿದ್ದೀವಿ, ಕುದೀತಾ ಇದೆ. ಇನ್ನೇನು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸೀಟಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ರೈಸ್ ಬಾತ್ ರೆಸಿಪಿ ಕಂಪ್ಲೀಟಾಗಿ ಮುಗಿಯುತ್ತೆ. ಮಕ್ಕಳಿಗೆಲ್ಲ ಸ್ನಾನ ಆಗಬೇಕು, ಇವತ್ತು ಪೂಜೆ ಬೇರೆ ಮಾಡಬೇಕು. ಮಕ್ಕಳು ಕಳಿಸ್ಬಿಟ್ಟು ಮಾಡ್ತೀನಿ ನಾನು ಪೂಜೆನ. ಇವಾಗ ಒಂದು ಸರಿಗೆ ಸಡನ್ಲಿ ಎಲ್ಲ ಅಂದರೆ ಆಗಲ್ಲ. ಇಲ್ಲಿ ಸ್ನಾನಕ್ಕೆ ನೀರು ಕೂಡ ಕಾಯ್ತಾ ಇದ್ದಾವೆ. ಪಕ್ಕಕ್ಕೆ ಒಬ್ಬೊಬ್ಬರಿಗೆ ನೀರು ಕಾಯಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ಪಾತ್ರೆಗಳು ತೊಳೆದಿಟ್ಟಿದ್ದೀವಿ. ಈಗ ರೈಸ್ ಆಯಿತು, ಒಂದು ಕೂಗ್ತು. ಈಗ ಎರಡು ಕಡೆಗೆ ನೀರು ಇಟ್ಟಿದ್ದೆ ನನ್ನ ಮಕ್ಕಳು ಸ್ನಾನಕ್ಕೆ. ಇಲ್ಲಿ ನೋಡಿ ರೈಸ್ ಈ ಥರ ಆಗಿದೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕೀಗ. ಮಸಾಲೆ ಎಲ್ಲ ಒಂದೇ ಕಡೆ ಆಗಿತ್ತಲ್ಲ, ಮಿಕ್ಸ್ ಮಾಡ್ಕೋಬೇಕು. ಇದು ಅಮಾಸೆಲಾಗು ನೋಡಿ, ಒಂದೆರಡು ಸಲ ಲೇಟಾಗಿಬಿಡ್ತು ಹಾಕೋಕ್ಕೆ. ಚೆನ್ನಾಗಿ ಬಂದಿತ್ತು ರೈಸ್ ರೆಸಿಪಿ ಅಂದ್ರೂ. ಈಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಬಾಗಿಲು ತೊಳಿತಾ ಇದ್ದೀನಿ ನೋಡಿ. ನೆಲಗಿಲೆಲ್ಲ ಒರೆಸ್ಕೊಂಡಿದ್ದೀನಿ. ಲಾಸ್ಟ್ ಬಾಗಿಲು ತೊಳ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೋಬೇಕು. ಇದು ಅಮಾಸೆ ಹುಣ್ಣಿಮೆಗೆ ಶುಕ್ರವಾರ ದಿವಸ ಎಲ್ಲ ಹಚ್ತಾ ಇರ್ತೀನಿ ನಾನು ಅರ್ಶಿನ. ನನ್ನ ಮಗಳು ಹಚ್ತಾನೆ ಇರ್ತಾಳೆ, ಆದರೂ ಕಾಣಿಸ್ತದೇ ಇಲ್ಲ ಅದು ಅರ್ಶಿನ ಈ ಬಾಗಿಲಲ್ಲಿ. ಇದು ಬಾಗಿಲೆಲ್ಲ ಇದು ಬಿಸಿಲಿಗೆಲ್ಲ ಕಲರ್ ಹೋಗ್ಬಿಟ್ಟತ್ತಲ್ಲ, ಅದಕ್ಕೋಸ್ಕರ ಅರ್ಶಿನ ಕುಂಕುಮ ಹಚ್ತಾ ಇದ್ದೀನಿ. ಸಿಂಪಲಾಗಿ ಒಂದು 2 ರಂಗೋಲಿ ಹಾಕೋಣ ಅಂತ ಬಾಗಿಲ ಮೇಲೆ, ಮತ್ತು ಮುಂದುಗಡೆ ಸ್ವಲ್ಪ. ಅಮಾಸೆ ದಿವಸ ಬಾಗಿಲು ಒಂದು ಸ್ವಲ್ಪ ಚೆನ್ನಾಗಿ ಕಂಡ್ರೆ ಲಕ್ಷ್ಮೀ ದೇವಿ ಬರ್ತಾಳೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಫ್ರೆಂಡ್ಸ್, ನಾನು ಹಂಗೆ ಎಲ್ಲ ಅಮಾಸೆ ಹುಣ್ಣಿಗೆಲ್ಲ ಹಿಂಗೆ ಮಾಡ್ತಾ ಇರ್ತೀನಿ. ಕೆಲವೊಂದು ಸತಿ ವಿಡಿಯೋ ಮಾಡೋಕ್ಕಾಗಲ್ಲ ಅಷ್ಟೇ. ಮಕ್ಕಳಿರಲ್ಲ, ವಿಡಿಯೋ ಹಿಡ್ಕೊಳೋರು ಇರಲ್ಲ, ಸ್ವಲ್ಪ ತೊಂದರೆ ಆಗುತ್ತೆ ಅಷ್ಟೇ ಹೊರತು ಇನ್ನೇನಿಲ್ಲ. ಮಾಡ್ತಿರ್ತೀನಿ ನಾನು. ಶುಕ್ರವಾರ ಮಂಗಳವಾರೆಲ್ಲ ಅಷ್ಟನ್ನ ಹಚ್ಚಿನೇ ನಾನು ಬಾಗಿಲು ತೊಳೆಯಲ್ಲ, ಹಂಗೆ ಹಚ್ಬೇಕು, ಒಳ್ಳೆಯದು ಶುಕ್ರವಾರ ಸಹ. ಮೇನ್ ಲಕ್ಷ್ಮೀ ದೇವಿಗೆ ಏನಪ್ಪ ಅಂದರೆ ಹೊಸರು ಕಾಳು ಚೆನ್ನಾಗಿ ಕಾಣಿಸ್ಬೇಕು. ಬಾಗಿಲು ಮೇನ್ ಡೋರು ಕ್ಲೀನ್ ಇರಬೇಕು, ಮತ್ತು ಮನೆ ಮುಂದೆ ರಂಗೋಲಿ ಇರಬೇಕು. ನಾನು ಚುಕ್ಕಿ ರಂಗೋಲಿ ಹಾಕೋಣ ಅಂತೇಳ್ಬಿಟ್ಟು ಚುಕ್ಕಿ ಇಟ್ಟೆ. ಚುಕ್ಕಿ ರಂಗೋಲಿ ಬೇಡ ಅಂತೇಳ್ಬಿಟ್ಟು ಮತ್ತೆ ಸಿಂಪಲಾಗಿರೋದು ಹಾಕೋಣ ಅಂತೇಳ್ಬಿಟ್ಟು ಚುಕ್ಕಿ ಎಲ್ಲ ಅಳಿಸ್ತೀನಿ. ಯಾಕೋ ನನಗೆ ಚುಕ್ಕಿ ರಂಗೋಲಿ ಹಾಕೋಕ್ಕೆ ಇಷ್ಟನೇ ಆಗಲಿಲ್ಲ. ಅದಕ್ಕೆ ಅದು ತೆಗೆದ್ಬಿಟ್ಟು ನೋಡಿ, ಇಲ್ಲಿ ಈ ಥರ ಸಿಂಪಲ್ ರಂಗೋಲಿ ಹಾಕ್ತಾಯಿದ್ದೀನಿ. ಇದು ಸಿಂಪಲ್ ನೋಡಿ, ಯಾರು ಬೇಕಾದ್ರೂ ಹಾಕೋಬೋದು. ಇಷ್ಟೇ. ಯಾರಾದರೂ ರಂಗೋಲಿ ಬಿಡೋಕ್ಕೆ ಬರಲ್ಲ ಅಂದರೂ ಕೂಡ ಈ ರಂಗೋಲಿ ಹಾಕೋಬೋದು. ತುಂಬಾ ಸಿಂಪಲ್ ಇದೆ. ಕೆಲವೊಬ್ಬರಿಗೆ ಚುಕ್ಕಿ ಇಟ್ಬಿಟ್ಟು ರಂಗೋಲಿ ಹಾಕೋಕ್ಕೆ ಬರಲ್ಲ, ಈ ಥರ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಈ ಥರ ಮೇನ್ ರಂಗೋಲಿ ಬಾಗಿಲು ಕ್ಲೀನ್ ಇರೋದಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ. ಮೇನ್ ರಂಗೋಲಿ ಇರಲೇಬೇಕು. ಚೆನ್ನಾಗಿ ಬಾಗಿಲು ಕೂಡ ಚೆಂದ ಕಾಣಿಸ್ತೈತಿ ರಂಗೋಲಿ ಇದ್ದರೆ. ನೋಡಿ, ನಾವು ಇವತ್ತು ನಮ್ಮ ಮನೇಲಿ ಈ ಥರ ಸಿಂಪಲ್ ರಂಗೋಲಿ ಹಾಕ್ಕೊಂಡಿದ್ದೀವಿ. ಇಲ್ಲ ಆ ಕಡೆ ಈ ಕಡೆ ಸೈಡು ಒಂಥರ ಬಳ್ಳಿ ಟೈಪ್ ಹಾಕೋಣ ಅಂತ ಹೇಳ್ಬಿಟ್ಟು. ಇದಕ್ಕೆ ಮಾತ್ರ ಚುಕ್ಕಿ ಇಟ್ಟು ಹಾಕಬೇಕು. ಇದನ್ನು ತುಂಬ ಈಜಿ ಇದೆ, ಯಾರು ಬೇಕಾದರೂ ಹಾಕೋಬೋದು. ಆವಾಗೆಲ್ಲ ಈ ಥರನೇ ವರ್ಷ ಕಡೆಗೆ ಅರ್ಶಿನ ಕುಂಕುಮ ಹಚ್ತಾರಲ್ಲ, ಆ ಥರ ಚುಕ್ಕಿ ಇಟ್ಬಿಟ್ಟು ನಾವು ಹಿಂಗೆ ರಂಗೋಲಿ ಹಾಕೊಂತ ಹೋದ್ರೆ ಆಯ್ತು ನೋಡಿ. ಇದು ತುಂಬಾ ಈಜಿ ಇದೆ, ಬರಲಿಲ್ದರೂ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ನೋಡಿ, ಸಿಂಪಲ್ಲಾಗಿರೋಂಥ ರಂಗೋಲಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದು ಕೂಡ ಅದೇ ರೀತಿ ನಾನು ಈ ಕಡೆ ಒಂದು ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಇದು ತುಂಬಾ ಚಿಕ್ಕಲಾಗು. ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಾವು. ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ನೋಡ್ಬೋದು, ಇವತ್ತು ನಮ್ಮನೆ ಅಮಾಸೆ ಪೂಜೆ ರಂಗೋಲಿ ಈ ರೀತಿ ಇದೆ ನೋಡ್ಬೋದು. ಇವಾಗ ದೇವ್ರ ಸಾಮಾನೆಲ್ಲ ನೈಟೇ ತೊಳೆದಿಟ್ಟಿದ್ವಿ, ಇವಾಗ ಪೂಜೆ ಮಾಡಬೇಕು. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ರಂಗೋಲಿ ವಿಡಿಯೋ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.